ಆದ್ರೆ ನಾವೇ ಬಿಡಿಸ್ಬೇಕಿತ್ತು ತಾನೆ. ಈಗೆಲ್ಲ ಆದ್ರೆ ಮಷೀನ್ ಇದೆ. ಅಪ್ಪ ಅಮ್ಮ ನಮ್ಗೆ ಅಷ್ಟೆಲ್ಲ ಸಪೋರ್ಟ್ ಮಾಡುವಾಗ ನಾವು ಈ ತರ ಒಂದ್ ದಿವಸ ಹೋಗಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದು ಪಿಂಕ್ ಕಲರ್ ಎಲ್ಲ ಹಾಕ್ಬಿಡ್ಬೋದು ತಾನೆ. ಈ ತರ ಮನೇಲೈತೆ ಹೇಳಕ್ ಮಾತ್ರ ನಮ್ಮೂರು ಯಾರು ಗೊತ್ತಿಲ್ಲ. ಆದ್ರೆ ಚಿಕ್ಕವಳಿಂದಾನು ಬೆಳೆದಿದ್ದ ಹಾಸನಲ್ಲೇನೆ ಆಯ್ತಾ. ಉದ್ದಾಗಿಂದ ಒಂದು 2 ಇಯರ್ಸ್ 3 ಇಯರ್ಸ್ ಅಲ್ಲಿ ಇದ್ವಿ. ಅದು ಟಾಡಿ ಟ್ರೀ ಮಾಡ್ಕೊಂಡೆ ಕೊಡ್ತೀನಿ ಆಯ್ತಾ. ನಾವೇನೋ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತೀವಿ ಅಂದ ತಕ್ಷಣ ಅದೇನು ಈಸಿ ಇಲ್ಲ, ಅಷ್ಟೇ ಕಷ್ಟ ಇದೆ. ಬಟ್ ಸ್ಟಿಲ್ ಅಲ್ಲಿ ಅದಾದ್ಮೇಲೆ ಒಂದು ಸ್ವಲ್ಪ ಬೆಂಕಿ ಕಚ್ತಾರೆ ಅಲ್ಲಿ ಯಾವಾಗಲೂ ಎವ್ರಿ ಡೇ. ಬಿಕಾಸ್ ಅಮ್ಮ ಫೀಲ್ ಆಗುತ್ತೆ ನನಗೆ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ 1 ಇಯರ್ ಆಯಿತು ಅನ್ಸುತ್ತೆ. ಈಗ ಈ ವರ್ಷಕ್ಕೆ 2 ಇಯರ್ಸ್. ಹಂಗಾಗಿ ಸ್ವಲ್ಪ ನೀರು ಹೊಡಿಬೇಕು ಅಂತ ಎಲ್ಲ ಹೇಳಿ ಮತ್ತೆ ನಮ್ಮದು ಇವಾಗಷ್ಟೇ ರೀಸೆಂಟಾಗಿ ಮಾತಾಡ್ತಿದ್ವಿ. ಎಲ್ಲ ಮಾತಾಡಿಕೊಂಡು ಅಪ್ಪ ನನಗೆ ಅಮ್ಮನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರು ಆಯಿತಾ. ನೀನಿರುವ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಯಿತಾ. ಸೊ ನೀವು ಲಾಸ್ಟ್ ಪಾರ್ಟ್ 1ನ ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ನೆಕ್ಸ್ಟ್ ವೀಡಿಯೋ ನೀವು ಡೆಫಿನೆಟ್ಲಿ ಯು ಶುಡ್ ವಾಚ್ ದಿಸ್. ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ಅಂತಂದರೆ ಇದ್ರ ಹಿಂದೆ ಪಾರ್ಟ್ 1 ಸಹ ಇದೆ, ಹೋಗಿ ನೋಡ್ಬಿಟ್ಟು ಬನ್ನಿ. ಅದರದ್ದೇ ಕಂಟಿನ್ಯೂಯೇಷನ್ ಈ ವಿಡಿಯೋ ಆಗಿದೆ. ಸೊ ನನ್ನ ವಾಯ್ಸ್ ಓವರ್ ಮತ್ತು ಅಲ್ಲಿ ಲಿಪ್ಸಿಂಕ್ ಮ್ಯಾಚ್ ಆಗ್ತಿಲ್ಲ ಆಯಿತಾ. ಯಾವುದೋ ಒಂದು ಬೇರೆ ಕ್ಲಿಪ್ಪಿಂಗ್ನ ತೊಗೊಂಡು ನಾನು ವಾಯ್ಸ್ ಓವರ್ ಕೊಡ್ತಿರೋದು. ಬಿಕಾಸ್ ನಾನು ಆವಾಗಲೇ ಹಿಂದಿನ ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ, ಲಾಂಗ್ ವಿಡಿಯೋ 30 ಮಿನಿಟ್ಸ್ ಎಲ್ಲ ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಹಂಗಾಗಿ 2 ಪಾರ್ಟ್ಸ್ ಮಾಡಿ ಹಾಕ್ತಿದ್ದೀನಿ. ಸೊ ಬನ್ನಿ ಇವಾಗ ಮುಂದೆ ಏನಾಗ್ತಾ ಇದೆ ವಿಡಿಯೋದಲ್ಲಿ ಅಂತ ನೋಡ್ತಾ ಹೋಗೋಣ. ಗೊಂಚಲು ಈಗ ಮುಂಚೆ ಎಲ್ಲ ಆದ್ರೆ ನಾವೇ ಬಿಡಿಸ್ಬೇಕಿತ್ತು ತಾನೆ. ಈಗೆಲ್ಲ ಆದ್ರೆ ಮಷೀನ್ ಇದೆ. ಇವಾಗ ಮಿಷಿನ್ ಇದೆ. ಮಿಷಿನಲ್ಲಿ ಮಾಡ್ತಾರೆ. ಬಿಡಿಸಿ ಕಾಳು 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 ಬರುತ್ತೆ. ಹೌದು ಅಲ್ವಾ, ತುಂಬಾ ಹುಲ್ ಬೆಳೆದಿದೆ. ಇದೆಲ್ಲ ಮತ್ತೆ ಕ್ಲೀನ್ ಮಾಡ್ತಾರಾ? ಇದೀಗ ಧೂಳಾಕ್ತೆ ಮಾಡಿಸ್ಬೇಕಲ್ಲ ಎಲ್ಲ. ಧೂಳಾಕ್ತೆ ಮಾಡಿಸಿ ಫುಲ್ ಹೋಗುತ್ತೆ. ಆಗ ಫುಲ್ ತೆಗಿತಾರ. ಫುಲ್ ಆವಾಗ ಹೋಗೋಣ, ವಾಪಸ್ ಹೋಗೋಣ. ನಡಿ ಹೋಗೋಣ. ಅಲ್ಲಿ ಏನು ಮಾಡ್ತವ್ರೆ? ಅಲ್ಲಿ ಜನ ಇದ್ದಾರೆ, ಯಾರೋ ಮಾತಾಡ್ತವ್ರೆ. ಟಾರ್ ರೋಡ್ ವಾಲಿಬಾಲ್ ಆಡ್ತವ್ರೆ ಯಾರು. ವಾಲಿಬಾಲ್ ಆಡ್ತಾರೆ. ಟಾರ್ ರೋಡ್ ಚರಂಡಿ ಇದೆ. ಹುಷಾರು ನೀನು. ನೋಡಿ ಇಲ್ಲಿ ಇದು ಬಿದ್ದಿರೋದು ಅವೆಲ್ಲ ಇದ ಅಂತ. ಏನು ಅವೆಲ್ಲ ಏನು ಒಳಗೋಗಿರೋ ಏನು ಹೇಳು, ಟೊಳ್ಳು. ಚೆನ್ನಾಯ್ತಾ? ಅವ ಕುಯ್ಯೋರು ನೋಡಿ ಇಷ್ಟೊಂದೆಲ್ಲ ಬಿಟ್ಟವ್ರೆ. ಬಿಡ್ತಾರೆ. ಇಲ್ಲೋಡು ಒಂದು ಗಿಡದಲ್ಲೇ ಒಂದು 5-6 ಸಿಕ್ತು. ನಾನು ಮತ್ತೊಂದು ಕಡೆಯಿಂದ ನೀನು ಆ ಕಡೆಯಿಂದ ಈಗ ನೋಡ್ತಿರೋದು, ಆಡ್ತಿರೋದು. ಈ ಕಡೆ ಪೂರ್ತಿ ಆಯ್ತು. ಮತ್ತೆ ಎಲ್ಲ ಹಂಗಂಗೆ ಇದೆ. ಏನು ಕೆಲಸ ಮಾಡ್ದಮ್ಮ? ನಾನು 3-4 ಸಾಲ ಇಟ್ಕೊಳ್ಳಿ. ಮತ್ತೆ ಯಾಕೆ ತಂದು ಸೈಡ್ ಮೇಲೆ ನೋಡಿ, ಇದ್ರಲ್ಲಿ ಚೆನ್ನಾಗಿದೆ. ಅದು ಯಾವ್ದ್ರೂ ಆ ಕಡೆ ಬಂದ್ರೆ ತುಂಬಾ ಚೆನ್ನಾಗಿತ್ತು. ಮೊನ್ನೆ ನೋಡಿ ಮತ್ತೆ ನಡಿ ಸಾಕು ಹೋಗೋಣ ಆ ಕಡೆ. ಬಟ್ಟೆ ಎಲ್ಲ ಗಲೀಜಾಗುತ್ತಮ್ಮ, ನನ್ನ ಬಿಳಿ ಬಟ್ಟೆ. ಹಿಂಗೆ ರೋಡಲ್ಲಿ ಹೋಗೋಣ. ನಡಿ. ಮತ್ತೆ ಮೆಣಸು ಕುಯ್ಯೋದು ಯಾವಾಗ? ಬಾಳೆ ಗೊನೆ ಇದು ಮಾಡ್ಕೊತೀಯ? ಗೊನೆ ಎಲ್ಲ ಐತೆ. ಇದೆಲ್ಲ ಇತ್ತಪ್ಪ. ಇಲ್ಲೊಂದೇನೋ ಐತೆ. ತುಂಬ ಜನ ಇದ್ದಾರೆ ಅಲ್ಲಿ, ಹುಡುಗರು ಬರೀ ಹೇಳಕ್ ಮಾತ್ರ ನಮ್ಮೂರು ಯಾರು ಗೊತ್ತಿಲ್ಲ. ಆದರೆ ನಿಮ್ಗೆ ಇವಾಗ ಅನ್ನಿಸ್ಬೋದು ಇದೇನಪ್ಪ ಅವ್ರದ್ದು ಊರು ಅಂತಾಳೆ, ಯಾರೂ ಗೊತ್ತಿಲ್ಲ ಅಂತಾಳೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಚಿಕ್ಕವಳಿಂದಾನು ಬೆಳೆದಿದ್ದು ಹಾಸನಲ್ಲೇ ಆಯಿತಾ. ಉದ್ದಾಗಿಂದನು ಒಂದು 2 ಇಯರ್ಸ್ 3 ಇಯರ್ಸ್ ಅಲ್ಲಿ ಇದ್ವಿ ಅನಿಸುತ್ತೆ ನಾವು ಅಷ್ಟೇ. ನಾನು ಚಿಕ್ಕ ಮಗು ಇರುವಾಗ ನನಗಂತೂ ನೆನಪೇ ಇಲ್ಲ. ಸೊ ನನಗೆ ಬುದ್ಧಿ ಬಂದಾಗಿಂದನೂ ನಾವು ಇದ್ದಿದ್ದು ಹಾಸನಲ್ಲೇ ಓದಿದ್ದು, ಅಲ್ಲೇ ಬೆಳೆದಿದ್ದು, ಅಲ್ಲೇ ಇದ್ದಿದ್ದು ಎಲ್ಲ ಸಹ. ಹಂಗಾಗಿ ಲೈಕ್ ಊರಿದ್ದು ಕನೆಕ್ಷನ್ ಅಷ್ಟೊಂದಿಲ್ಲ. ಬಟ್ ಹಂಗಂತ ನಮ್ಮ ಊರು ಗೊತ್ತೇ ಇಲ್ಲ ನನಗೆ ಅನ್ನೋ ಥರ ಏನೂ ಇಲ್ಲ, ಎಲ್ಲ ಗೊತ್ತಿದೆ. ಬಟ್ ಅಷ್ಟೊಂದು ಕನೆಕ್ಷನ್ಸ್ ಎಲ್ಲ ಬಿಲ್ಡ್ ಆಗಿಲ್ಲ ಅಲ್ಲಿ ಆಯಿತಾ. ಸೊ ಅದಕ್ಕೇನೆ ಆ ಥರ ಹೇಳ್ದೆ, ಯಾರೂ ಗೊತ್ತಿಲ್ಲ ಅಂತ ಅಷ್ಟೇ. ಇಲ್ಲೇ ಬಿದ್ದಿದ್ದ.
ಅಲ್ಲಿ ಆ ಚರಂಡಿ. ನೀವು ಪಾರ್ಟ್ 1 ವಿಡಿಯೋ ನೋಡಿದ್ದೀರಾ ಅಂತಂದರೆ ನಾನು ಹೇಳಿದ್ದೆ ಅಮ್ಮಂಗೆ ಸ್ವಲ್ಪ ಕಾಲು ಟ್ವಿಸ್ಟ್ ಆಗಿದೆ, ಅಲ್ಲಿ ಗುಂಡಿ ಒಳಗೆ ಕಾಲು ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಮಧ್ಯ ಗುಂಡಿಗಳು ಮಾಡಿರ್ತಾರೆ ನೀರಿಡಕ್ಕೆ, ಐ ಮೀನ್ ನೀರು ನಿಲ್ಲಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅಮ್ಮ ಹೇಳ್ತಿದ್ರು ನಾನು ಎಲ್ಲಿ ಕಾಲು ಟ್ವಿಸ್ಟ್ ಆಗಿದ್ದು ಅವರಿಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದನ್ನೇ ಕೇಳಿಸ್ಕೊಂಡು ನೋಡ್ತಾ ಇದ್ದೆ. ಬಟ್ ಅದೊಂದು ಮತ್ತೆ ಡಾಕ್ಟರಿಗೆಲ್ಲ ತೋರಿಸಿದ್ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ, ಅದು ಸ್ವಲ್ಪ ಏನೋ ಒಳಗಡೆ ಜಜ್ದಂಗೆ ಏನೋ ಆಗಿದೆ ಅಷ್ಟೇ, ಸ್ವಲ್ಪ ದಿನ ಆದರೆ ಸರಿ ಆಗತ್ತೆ ಅಂತ ಹೇಳಿದ್ರು. ಅದನ್ನ ಏನಂತಾರೆ ಗೊತ್ತಾ ಇಂಗ್ಲೀಷಲ್ಲಿ? ಟಾಡಿ ಟ್ರೀ. ಅದು ಅದಕ್ಕೆ ಕೊಡ ಕಟ್ತಾರೆ, ಕುಯ್ದು ಇಲ್ಲಿ ಗೊಂಚಲು ಥರ ಕಾಣ್ತಿದೆಯಲ್ಲ, ಅದು ಟಾಡಿ ಟ್ರೀ. ಟಾಡಿ ನಿಮಗೆಲ್ಲ ಗೊತ್ತಿದ್ರೆ ಗೊತ್ತಾಗುತ್ತೆ ಏನಂತ. ಸೇಂದಿ ಅಂತ ಕರೀತಾರೆ ಕನ್ನಡದಲ್ಲಿ. ಅಮ್ಮ ನಂದೊಂದು ವಿಡಿಯೋ ಮಾಡ್ಕೊ, ಹಂಗೆ ಕೊಡ್ತೀನಿ, ಇಟ್ಕೊ ಹಿಂಗೆ. ನಾನು ಹಂಗೆ ಹಂಗೆ ಅಮ್ಮಂಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಂದೂ ತೊಗೊಳ್ಳಿ ಅಂತ ಹೇಳಿದೆ. ಅಪ್ಪ ಅಮ್ಮ ನಮ್ಗೆ ಅಷ್ಟೆಲ್ಲ ಸಪೋರ್ಟ್ ಮಾಡುವಾಗ ನಾವು ಈ ಥರ ಒಂದು ದಿವಸ ಹೋಗಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವ್ರಿಗೂ ಸಹ. ಬಿಕಾಸ್ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದು, ನಾನು ಹಾಸನ್ಗೆ ಹೋಗೋದನ್ನು ಸ್ವಲ್ಪ ಒಂದೊಂದ್ಸಲ ಕಡಿಮೆ ಆಗಿದೆ ಈ ನಡುವೆ. ನನ್ನ ವೀಡಿಯೋಸ್ಗೆಲ್ಲ ಟೈಮ್ ಸಿಗಲ್ಲ ನಾನು ಅಲ್ಲಿ ಹೋದ್ರೆ ಅಂತ ಹೇಳ್ಬಿಟ್ಟು. ಇಲ್ಲಿರುವಾಗ ವೀಡಿಯೋ ಎಲ್ಲ ಎಡಿಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಒಂದೊಂದ್ಸಲ ಹೋಗೋಕ್ಕಾಗಲ್ಲ. ಬಟ್ ಸ್ಟಿಲ್ ಅವರಿಗೆ ನಾವು ಹೋದಾಗ ಆ ಖುಷಿ ಇದೆಯಲ್ಲ ಅದನ್ನು ಪ್ರೈಸ್ಲೆಸ್ ಅಂತಲೇ ಹೇಳ್ಬೋದು. ಎಷ್ಟು ಕಷ್ಟಪಟ್ಟು ಅಲ್ಲೂ ಅವ್ರಿಗೆ ತುಂಬ ಕೆಲಸಗಳಿದೆ, ಊರಲ್ಲೂ ಕೆಲಸಗಳಾಗಬೇಕು, ಅಲ್ಲೂ ಮಾಡ್ತಾ ಇರ್ತಾರೆ. ಮತ್ತು ಹಾಸನಲ್ಲಿ ಬಂದರೆ ಅಲ್ಲೂ ಅದು ಇದು ಕೆಲಸಗಳಿದೆ, ಅಲ್ಲೂ ಆಗಬೇಕು. ಎಲ್ಲದನ್ನು ಅವ್ರು ಮ್ಯಾನೇಜ್ ಮಾಡುವಾಗ ನಾವು ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಒಂದು ಖುಷಿನ ಕೊಡಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಆಮೇಲೆ ಜನ ಬಂದು ಕಾಫಿ ಎಲ್ಲ ಕುಯ್ತಾರಲ್ವ, ಅವ್ರು ಕುಯ್ದಾಗ ಲೈಕ್ ಅಲ್ಲಿ ಇಲ್ಲಿ ಒಂದೊಂದು ಅವ್ರಿಗೆ ಕಾಣಿಸಿರಲ್ಲ ಆಯಿತಾ, ಆ ಥರ ಒಂದೊಂದು ಅಲ್ಲಿ ಇಲ್ಲಿ ಉಳ್ಕೊಂಡು ಬಿಟ್ಟಿರುತ್ತೆ ಗಿಡದಲ್ಲೇ. ಕೆಲವೊಂದೆಲ್ಲ ಬಿದ್ದಿರೋದನ್ನ ಅವ್ರು ಏನೂ ಮಾಡೋಕ್ಕಾಗಲ್ಲ, ಬಿದ್ದಿರೋದು ಅದು ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ನಾವೆಲ್ಲ ನೋಡ್ಕೋಬೇಕು. ಬಟ್ ಗಿಡದಲ್ಲೂ ಎಲ್ಲದನ್ನು ನೀಟಾಗೆ ಕುಯ್ದಿರ್ತಾರೆ, ಬಟ್ ಅಲ್ಲಿ ಇಲ್ಲಿ ಒಂದೊಂದು ಮಿಸ್ ಆಗಿ ಉಳ್ಕೊಬಿಟ್ಟಿರುತ್ತೆ ಆಯಿತಾ. ಸೊ ಅದೆಲ್ಲ ನನ್ನ ಕಣ್ಣಿಗೆ ಬೀಳ್ತಾಯಿತ್ತು ಓಡಾಡುವಾಗ. ನಾನು ಆಚೆ ಈಚೆ ಓಡಾಡುವಾಗೆಲ್ಲ ಒಂದೊಂದು ಸಿಕ್ಕಿದ್ದೆಲ್ಲ ಕುಯ್ಕೊಂಡು ಬಂದು ಮತ್ತು ಅಮ್ಮನ ಹತ್ರ ಕೊಡ್ತಾಯಿದ್ದೆ. ಆ ಥರನೇ ತುಂಬ ಸಿಕ್ತು ಆ್ಯಕ್ಚುಲಿ ನನಗೆ. ನಾನು ಮತ್ತೆ ಮುಂದಿನ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನೋಡಿ. ಸೊ ಒಂದು ಇಡಿಯಷ್ಟು ನನ್ನ ಕೈಯಲ್ಲಿ ಒಂದು ಇಡಿಯಷ್ಟೇ ಸಿಕ್ತು ನನಗೆ. ಒಂದು ಅಲ್ಲಿ ದೊಡ್ಡ ಗಿಡದಲ್ಲಿ ಒಂದು ಮಿಸ್ ಆಗಿಬಿಟ್ಬಿಟ್ಟಿದ್ರು ಅನಿಸುತ್ತೆ, ಅದು ಒಳಗೆಲ್ಲೋ ಸೇರಿಕೊಂಡಿತ್ತು. ಸೊ ಇಲ್ಲೇ ನೀವು ನೋಡಬಹುದು ಇವಾಗ. ಇದೆಲ್ಲದನ್ನು ನಾನೇ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದೆಲ್ಲದನ್ನು ಕುಯ್ದು ಅಮ್ಮ ನನ್ನ ವೀಡಿಯೋ ಮಾಡ್ಕೊಳ್ತಿದ್ರು ಹಾಗೇನೆ ಇರಲಿ ಅಂತ ಹೇಳ್ಬಿಟ್ಟು. ಗೈಸ್ ಇದೆಲ್ಲ ಕೆಲಸ ಮಾಡೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅನಿಸುತ್ತೆ. ಯಾಕಂತ ಅಂದರೆ ಲೈಕ್ ಅಷ್ಟೇ ಹಾರ್ಡ್ ವರ್ಕ್ ಅವರೂ ಹಾಕಿರ್ತಾರೆ ಆಯಿತಾ. ಇವಾಗ ಎಲ್ಲ ಕೆಲಸಗಳು ಕಷ್ಟನೇ ಆಯಿತಾ. ನಾವೇನೋ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತೀವಿ ಅಂದ ತಕ್ಷಣ ಅದೇನು ಈಸಿ ಇಲ್ಲ, ಅಷ್ಟೇ ಕಷ್ಟ ಇದೆ. ಬಟ್ ಸ್ಟಿಲ್ ಅಲ್ಲಿ ಮಾಡೋರಿಗೆ ಬಿಸಿಲು ಅನ್ನೋದಿರಲ್ಲ, ಮಳೆ ಅನ್ನೋದಿರಲ್ಲ, ಚಳಿ ಅನ್ನೋದಿರಲ್ಲ, ಏನೂ ಇರಲ್ಲ. ಎಲ್ಲ ಟೈಮಲ್ಲೂ ಹೋಗಬೇಕು, ಕೆಲಸ ಮಾಡಬೇಕು. ಅವತ್ತು ಕೆಲಸ ಮಾಡಿದರೆ ಅವತ್ತಿಂದು ದಿನದ ಊಟ, ಆ ಥರನೂ ಎಷ್ಟೊಂದು ಜನ ಇರ್ತಾರೆ ಕಷ್ಟಪಟ್ಟು ಎವ್ರಿ ಡೇ ಕೆಲಸ ಮಾಡೋ ಅಂಥವ್ರು. ಹಂಗಂತ ನಾವೇನೋ ಖುಷಿಯಿಂದ ತಿಂತಾ ಇದ್ದೀವಿ ಅಂತಲ್ಲ, ನಾವು ಬೆಳಗ್ಗೆ ರಾತ್ರಿ ಕಷ್ಟಪಡಬೇಕಾಗಿರುತ್ತೆ. ಇವಾಗ ನಾವೇನೋ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀವಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದ್ರೂ ಅಲ್ಲೂ ನಮ್ಗೆ ಕೆಲಸ ಮಾಡಿದ್ರೇ ಸ್ಯಾಲರಿ. ಏನಾದರೂ ಎಸ್ಕಲೇಷನ್ಸ್ ಬಂತಂದರೆ ಅಷ್ಟೇ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಸೊ ಏನೋ ಒಂದೊಂದ್ಸಲ ಯೋಚನೆ ಮಾಡುವಾಗ ಒಬ್ಬೊಬ್ಬರು ಲೈಫ್ನು ಒಂದೊಂಥರ ಅಂತ ಫೀಲ್ ಆಗುತ್ತೆ ನನಗೆ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ನಾನು ಎಷ್ಟು ಕುಯ್ದೆ ಅಂತ. ಸೊ ಇಲ್ಲಿ ನೋಡಬಹುದು ನೀವು, ಅಷ್ಟು ಒಂದು ಇಡಿಯಷ್ಟು ನನಗೆ ಸಿಕ್ತು ಕಾಫಿಯಲ್ಲಿ. ಇಲ್ಲೆಲ್ಲ ಸುತ್ತಾಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ಮಾತಾಡ್ಕೊಂಡೆಲ್ಲ ಬರೋ ಅಷ್ಟರಲ್ಲಿ ಅರೌಂಡ್ 6:30 ಆಗೇ ಹೋಯಿತು. ಆಮೇಲೆ ಬಂದುಬಿಟ್ಟು ನೀರು ಹಿಡಿಬೇಕಿತ್ತು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮದು ಬೋರ್ವೆಲ್ನ ಇವಾಗ ರೀಸೆಂಟಾಗಿಯೇ ಮಾಡಿಸಿದ್ದು 1 ಇಯರ್ ಆಯಿತು ಅನಿಸುತ್ತೆ. ಈಗ ಈ ವರ್ಷಕ್ಕೆ 2 ಇಯರ್ಸ್ ಆಗಿರ್ಬೋದು, 1.5 ಇಯರೋ ಏನೋ ಆಗ್ತಾ ಬಂತು. ಸೊ ಅಲ್ಲೇ ನೀರು ಹಿಡ್ಕೊಂಡು ಅದೇ ನೀರು ಚೆನ್ನಾಗಿದೆ ಆಯಿತಾ ಕುಡಿಯೋಕ್ಕೆಲ್ಲ. ಸೊ ಅದೇ ನೀರನ್ನ ಕುಡಿಯೋಕ್ಕೆ ಯೂಸ್ ಮಾಡ್ತೀವಿ. ಅದಾದಮೇಲೆ ಒಂದು ಸ್ವಲ್ಪ ಬೆಂಕಿ ಕಚ್ತಾರೆ ಅಲ್ಲಿ ಯಾವಾಗಲೂ ಎವ್ರಿ ಡೇ, ಬಿಕಾಸ್ ಅಮ್ಮ ಅಪ್ಪ ಅಲ್ಲೇ ಇರೋದ್ರಿಂದ. ಅಲ್ಲಿ ಚಳಿ ಕೂಡ ತುಂಬ ಇದೆ, ಅದರಿಂದಾಗಿ ಬೆಂಕಿ ಕಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಿದ್ರು. ಅದಾದಮೇಲೆ ಮತ್ತೆ ಮಳೆ ಬಂದು ಹೋಗಿತ್ತಾಯ್ತಾ, ಹಂಗಾಗಿ ಸ್ವಲ್ಪ ನೀರು ಹೊಡಿಬೇಕು ಅಂತ ಎಲ್ಲ ಹೇಳಿ ಮತ್ತು ನಮ್ಮದು ಇವಾಗಷ್ಟೇ ರೀಸೆಂಟಾಗಿ ಒಂದಷ್ಟು ತೆಂಗಿನ ಗಿಡಗಳನ್ನ ಹಾಕಿದ್ದೀವಿ, ಕೊಕೊನಟ್ ಟ್ರೀ. ಸೊ ಅದಕ್ಕೂ ಎಲ್ಲ ಸ್ವಲ್ಪ ನೀರು ಬಿಡಬೇಕಿತ್ತು ಅಂತ ಹೇಳ್ಬಿಟ್ಟು ಅದೆಲ್ಲ ಪೈಪ್ಸ್ ಎಲ್ಲ ಜೋಡಿಸ್ಬಿಟ್ಟು ಮೋಟ್ರೆಲ್ಲ ಆನ್ ಮಾಡ್ತಿದ್ರು ಅಪ್ಪ. ಅದ್ರ ಮಧ್ಯದಲ್ಲಿ ಇಲ್ಲಿ ಬೆಂಕಿ ಹಚ್ಚಕ್ಕೂ ಸಹ ರೆಡಿ ಮಾಡ್ತಾ ಇದ್ದಾರೆ. ಗೈಸ್ ಇವಾಗ ಆ್ಯಕ್ಚುಲಿ ಇದನ್ನು ನಾವಿಲ್ಲಿ ಒಂದು ಸ್ವಲ್ಪ ಬೆಂಕಿ ಎಲ್ಲ ಹಚ್ಚೋದು ಚಳಿ ಅಂತ ಹೇಳ್ಬಿಟ್ಟು. ಗೈಸ್ ನಾವು ಇವಾಗ ಇಲ್ಲಿ ಈ ಬೆಂಕಿ ಹಚ್ಚಬೇಕು. ಸ್ವಲ್ಪ ಚಳಿ ಎಲ್ಲ ಇದೆಯಲ್ಲ ಹಾಗಾಗಿ. ಆ್ಯಂಡ್ ನಿಮಗೆ ಈ ಜಾಗ ತೋರಿಸ್ತೀನಿ ನೋಡಿ, ಏನೂ ಇಲ್ಲ ಇಲ್ಲಿ, ಜಸ್ಟ್ ಒಂದು ಸ್ಮಾಲ್ ಶೆಡ್ ಥರ ಮಾಡಿರೋದು. ಅದೇನಕ್ಕೆ ಅಂತ ಅಂದರೆ ಈ ಮೋಟ್ರಿಗೋಸ್ಕರ ಮಾಡಿರೋದು ಆಯಿತಾ. ಇಲ್ಲಿ ಇದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗಿ ನೀರೆಲ್ಲ ಬೀಳಬಾರ್ದು ಅಂಥೇಳಿ ಈ ಶೀಟ್ಸ್ ಹಾಕಿರೋದು.
ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮನೆ ಇದಾಗಿದೆ ಇವಾಗ. ಬಿಕಾಸ್ ಅಪ್ಪ ಅಮ್ಮ ಎಲ್ಲರೂ ಇಲ್ಲೇ ಮಲ್ಕೊತಿರೋದು. ಅಪ್ಪ ಒಬ್ಬರೇ ಮಲ್ಕೊಳ್ಳೋಕ್ಕೂ ಇಲ್ಲಿ ಸರಿಯಾಗಲ್ಲ, ತೋಟದೊಳಗಡೆ ಒಬ್ಬರೇ ಮಲ್ಗಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಸಹ ಇಲ್ಲೇ ಮಲ್ಕೊತಾರೆ. ಸೊ ನಮ್ಮ ಮನೆ ಅಲ್ಲಿ ಕೆಳಗಡೆ ಇದೆ ಆಯಿತಾ. ಇವಾಗ ಸದ್ಯಕ್ಕೆ ಇದು ನಮ್ಮ ಮನೆ. ಅದು ಪಿಂಕ್ ಕಲರ್ ಎಲ್ಲ ಹಾಕ್ಬಿಡ್ಬೋದು ತಾನೇ, ಇದಕ್ಕೆ ಹಾಕಂಗಿಲ್ವಾ? ಇವೆಲ್ಲ ಇನ್ನೊಂದು ತಿಂಗಳು ಇದು ಹಾಕಿದ್ರೆ ಮತ್ತೆ ಹ್ಞೂ ಇಲ್ಲಿ ದಪ್ಪ ಕಟ್ತಲ್ವಾ. ಫೈನಲಿ ಇದು ನಮ್ಮ ಫೈರ್ ಕ್ಯಾಂಪ್ ಹಾಕೋ ಸಮಯ ಆಯಿತಾ. ಸೊ ಫೈರ್ ಕ್ಯಾಂಪ್ ಅಂದರೆ ಫುಲ್ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡೆಲ್ಲ ಏನೂ ಮಾಡ್ತಿಲ್ಲ. ಇಲ್ಲಿ ಕೆಲಸ ಇರೋದ್ರಿಂದ ಈ ಒಂದು ಫೈರ್ ಕ್ಯಾಂಪ್ ಥರ ಆಯಿತಾ. ಒಂದು ಸ್ವಲ್ಪ ಚಳಿ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಅದ್ರ ಮಧ್ಯದಲ್ಲಿ ಅಲ್ಲಿ ಪುರಿ ಏನೋ ಇಟ್ಕೊಂಡಿದ್ರು ಅಂತ ಕೊಡ್ಲಾ ಅಂತ ಕೇಳಿದ್ರು ಅಮ್ಮ. ನಾನು ಅಂದ್ಕೊಂಡೆ ಒಗ್ಗರಣೆ ಪುರಿ ಕೊಡಿ ಅಂತ. ಅದು ನೋಡಿದ್ರೆ ಒಗ್ಗರಣೆದೆಲ್ಲ ಫುಲ್ ರಾರ ಪುರಿ ಮತ್ತು ಅವಲಕ್ಕಿ ಎಲ್ಲ ಇತ್ತು. ಸೊ ಅದನ್ನು ಕೊಟ್ಟರು. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ತಿಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಆಮೇಲೆ ನಾವು ವಾಪಸ್ ಮನೆಗೆ ಹೋದ್ವಿ, ಅಮ್ಮ ಮತ್ತು ನಾನು. ಮತ್ತು ಅಮ್ಮ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿದರು ಅಮ್ಮ. ಅಲ್ಲೇ ಊಟ ಮಾಡಿ ಅಮ್ಮ ನಾನು ಅಲ್ಲೇ ಮಲ್ಕೊಂಡ್ವಿ. ಅಪ್ಪಂಗೆ ನಾನು ಇಲ್ಲಿ ಮಲ್ಕೊಳ್ಳೋದು ಅವ್ರಿಗೆ ಬೇಡ ಆಗಿತ್ತು. ಬೇಡ ಅವಳು ಇಲ್ಲಿ ಮಲ್ಗಿಸ್ಕೊಳ್ಳೋದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು, ಬೇಡ ನೀನು ಹೋಗು ಮನೆಗೆ ಅಂತ ಹೇಳ್ಬಿಟ್ಟು, ಅಪ್ಪ ನಾನು ಒಬ್ಬನೇ ಮಲ್ಕೊತೀನಿ ಇಲ್ಲಿ, ನೀನು ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಹಂಗಾಗಿ ಅಮ್ಮ ನಾನು ಮನೇಲಿ ಮಲ್ಕೊಂಡ್ವಿ. ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದು ಒಂದಷ್ಟು ವಿಷಯಗಳೆಲ್ಲ ನಾನು ಅಮ್ಮ ಅಪ್ಪ ಕೂತ್ಕೊಂಡು ಮಾತಾಡ್ತಿದ್ವಿ. ಎಲ್ಲ ಮಾತಾಡಿಕೊಂಡು ಅಪ್ಪ ನನಗೆ ಅಮ್ಮನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರು ಆಯಿತಾ. ನೀನಿರುವಾಗ ಅವಳಿಗೇನೋ ಒಂಥರ ಖುಷಿ, ನೆಮ್ಮದಿಯಾಗಿರ್ತಾಳೆ, ನೀನು ಇಲ್ಲಿಲ್ಲ ಅಂತ ಅಂದರೆ ಅವಳು ಈ ಥರ ಈ ಖುಷಿನೇ ಇರಲ್ಲ ಅವಳ ಮುಖದಲ್ಲಿ ಅಂತೆಲ್ಲ. ಸೊ ಏನೋ ಗೊತ್ತಿಲ್ಲ, ಯಾವಾಗಲೂ ಅಮ್ಮ ಇಬ್ಬರು ಖುಷಿಯಾಗಿ ಆರಾಮಾಗೇ ಇರ್ತಾರೆ. ಬಟ್ ಸ್ಟಿಲ್ ಏನೋ ನಾನು ಮನೆಗೆ ಹೋದ್ರೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಖುಷಿ ಆಗ್ಬೋದೇನೋ ಯಾವಾಗ್ಲೂ. ಸೊ ಅದಕ್ಕೆ ನಮ್ಮ ಅಪ್ಪ ಹೇಳ್ತಿದ್ರು, ಮನೇಲಿ ನೀವಿದ್ದರೆ ಯಾರಾದರೂ ನೀನು ಇಲ್ಲ ನಮ್ಮ ಅಕ್ಕ ಯಾರಾದರೂ ಇದ್ದರೆ ಅವಾಗ ಅವಳಿಗೆ ಜಾಸ್ತಿ ಖುಷಿ, ನಾವಿಬ್ಬರೇ ಆದರೆ ಅದು ಆ ನಗು ಮುಖನೇ ಇರಲ್ಲ ಅವಳಿಗೆ ಜಾಸ್ತಿ, ಅಷ್ಟೊಂದು ಖುಷಿ ಇರಲ್ಲ ಮುಖದಲ್ಲಿ ಅಂತೆಲ್ಲ ಏನೇನೋ ಮಾತಾಡ್ತಿದ್ವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ಫೈರ್ ಕ್ಯಾಂಪ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅಮ್ಮ ಮನೆಗೆ ಹೋದ್ವಿ, ಆಮೇಲೆ ಅಪ್ಪ ಅಲ್ಲೇ ಬಂದು ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲೇ ಮಲ್ಕೊಂಡ್ರು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ ವಿಡಿಯೋನೂ ಸಹ ಇಲ್ಲಿಂದ ಊರಿಂದನೇ ಆಗಿರುತ್ತೆ. ಒಂದಷ್ಟು ಕೆಲಸಗಳೆಲ್ಲ ಮಾಡಿದ್ದೀವಿ, ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.